ಇದು ಮಾಡ್ತಾ ಇದೆ ಸರ್ ಬಿಜೆಪಿ. ನೋಡಿ, ಬಿ ಜೆ ಪಿಯವರಿಗೆ ಒಂದು ದೇಶ ಮತ್ತು ರಾಜ್ಯ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಾವು ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಆದಂಥ ಅನ್ಯಾಯದಿಂದನೇ ತಾನೇ ಇವತ್ತು ಇಷ್ಟೊಂದು ಸಾಲದ ಹೊರೆ ಬಂದಿರೋದು. ನಮಗೆ ಕೇಂದ್ರ ಸರ್ಕಾರದ ತೆರಿಗೆನಲ್ಲಿ ಏನು ಡೆವಲ್ಯೂಷನ್ ಆಗಬೇಕಾಗಿತ್ತು ಅದರಲ್ಲಿ ಸುಮಾರು 80,000 ಕೋಟಿ ನಮ್ಗೆ ನುಕ್ಸಾನಾಗಿದೆ. ಜಿ ಎಸ್ ಟಿ ತೆರಿಗೆಯಲ್ಲಿ ರ್ಯಾಷನಲೈಸೇಷನಿಂದ ಸುಮಾರು 12ರಿಂದ 14,000 ಕೋಟಿ ನಮಗೆ ನುಕ್ಸಾನಾಗಿದೆ. ಜೆ ಜೆ ಎಮ್ಮಿಗೆ ಅವ್ರ ಪಾಲು 15,000 ಕೋಟಿ ರೂಪಾಯಿ ನಾವು ಕೊಟ್ಟಿರೋದು. 15ನೇ ಫೈನಾನ್ಸ್ ಕಮಿಷನ್ನಿನ ಏನು ನಮಗೆ ಪಾಲು ಬರಬೇಕಾಗಿತ್ತು 2,500 ಕೋಟಿ ರೂಪಾಯಿ ಪಂಚಾಯತಿಗೆ ಕೊಡೋದು, ಅದನ್ನು ಕೂಡ ಇವ್ರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನಾವು ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಒಂದನೇದು. ಎರಡನೇದು, ಇವರು ಸಾಲ ಮಾಡ್ಕೊಂಡು ಇವ್ರು ನಡೆಸ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ 200 ಲಕ್ಷ ಕೋಟಿ ರೂಪಾಯಿ ಸಾಲ ಇವತ್ತು ಮೋದಿಯವ್ರು ಮಾಡಿರೋದು. ಎಷ್ಟು? 200 lakh crores. ಅಂದರೆ ಅವರು ಸಾಲ ತಗೊಂಡೇ ದೇಶ ನಡೆಸ್ತಾ ಇರೋದಾ? ಅದನ್ನು ನಡೆಸ್ಲಿಕ್ಕೆ ಅವ್ರು ಒಬ್ಬರೇ ಬೇಕಾ? ಏನಿದು ಚಿಕ್ಕ ಮಕ್ಕಳು ಈಗ ಮಾತಾಡೋದಿಲ್ಲ. ಇಂಥ ಬಾಲಶಃ ಹೇಳಿಕೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೊಡ್ತಾರೆ ಅಂದರೆ ಬಿ ಜೆ ಪಿಗೆ ದೇವರೇ ಕಾಪಾಡಬೇಕು. ಸರ್, ಈಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಫೋನ್ ಕದ್ದಾಲಿಕೆ ಆಗ್ತಾ ಇದೆ. ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅರೆ ದಿನ ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊತಾರಲ್ರಿ ಇವರೆಲ್ಲರೂ, ಕೇಂದ್ರ ಸಚಿವರಲ್ಲ ಅವರು. ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊತಾರಲ್ಲ, ಕೇಳ್ಕೊಳ್ಳಿ ಇದಾಗ್ತಾ ಇದೆಯಾ ಇಲ್ಲ, ಹೌದಾ ಇಲ್ಲ ಅಂತ ತನಿಖೆ ಮಾಡಿಸ್ಲಿ, ಸಾಕ್ಷಿಗಳು ಕೊಡಲಿ. ಯಾವಾಗಲೂ ಹಿಟ್ ಆ್ಯಂಡ್ ರನ್ ಮಾಡೋದು ಅವರ ಘನತೆಗೆ ಶೋಭೆ ತರುವಂಥ ಮಾತಲ್ಲ ಅದು. ಬಿ ಜೆ ಪಿಯವರು ನೋಡಿಯಪ್ಪ, ಅವ್ರು ಮಾಡಿದ್ರೆ ಏನು ಸಾಮಾಜಿಕ ಭದ್ರತೆ ಅಥವಾ ಆರ್ಥಿಕವಾಗಿ ಸ್ಥಿರತೆ ತರುವಂಥ ಯೋಜನೆಗಳು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು. ಲಾಡ್ಲಿ ಬೆಹನ ಮಹಾರಾಷ್ಟ್ರದಲ್ಲಿ ಮಾಸ್ಟರ್ ಸ್ಟ್ರೋಕು. 10,000 ರೂಪಾಯಿ ಇವ್ರು ನೇರವಾಗಿ ಬಿಹಾರ್ನಲ್ಲಿ ಹೆಣ್ಮಕ್ಳಿಗೆ ಹಾಕ್ತಾಯಿದ್ರೆ ಅದು ಮಾಸ್ಟರ್ ಸ್ಟ್ರೋಕು. ನಾವು ಗೃಹಲಕ್ಷ್ಮಿ ಕೊಟ್ಟರೆ ಇವ್ರಿಗೆ ತ್ರಾಸು. ಈಗ ಯಾವ ಯೋಜನೆ ನಿಂತಿದೆ ಹೇಳಿ? ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಬರ್ತಾ ಇದೆ ಅಲ್ಲ, ನಿಂತಿದೆಯಾ? ಹಿಂದೆ ಖರ್ಚಾಗಲಷ್ಟು ದುಡ್ಡು ಈ ಆರ್ಥಿಕ ವರ್ಷದಲ್ಲಿ ಖರ್ಚಾಗ್ತಾ ಇದೆ. ಸುಮಾರು 4,000 ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಈ ಸರಿ. ಏನು ಸಮಸ್ಯೆ ಏನಿದೆ ಇವ್ರದ್ದು? ಅನುದಾನ ಅಂತೂ ಬರ್ತಾ ಇದೆ ಸರ್, ಸಾಕಷ್ಟು ಪೋಲ್ ಆಗ್ತಿದೆ ಅಂತ ಆರೋಪ ಇದೆ ಸರ್. ಇಲ್ಲಿ ಸ್ಪೆಷಲಿ KRIDL ಆಗಿರ್ಬೋದು. ಆಯಿತು, ತೋರಿಸಿರಿ ನೋಡಿ, ಆಯ್ತಪ್ಪ KRIDLದೆ ಅಂತ ತಿಳ್ಕೊಳ್ಳಿ, ಅಥವಾ ಪಂಚಾಯತ್ ರಾಜ್ದ ಅಂತ ಇಟ್ಕೊಳ್ಳಿ. ಎಲ್ಲಿ ತೋರಿಸಿ? ಸುಮ್ಮನೆ ಎಲ್ಲೋ ಒಂದು ಅಷ್ಟು ಕಳಪೆ ನಡೆದಿರ್ಬೋದು, ಇಲ್ಲ ಅಂತಿಲ್ಲ. ಹಂಗಂತ ಪೂರಾ ವ್ಯವಸ್ಥೆನೇ ಕೆಟ್ಟೋಗಿದೆ ಅಥವಾ ಎಲ್ಲ ದುಡ್ಡು ಇವ್ರು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಸದನ ನಡೀತಾ ಇದೆಯಲ್ಲ, ಇಡೀ ದಾಖಲೆ ಚರ್ಚೆ ಮಾಡಿ. ಈಗ ಒಂದು ವಾರ, ಈಗ 2-3 ವಾರದ ಹಿಂದೆನೇ ಇತ್ತಲ್ರಿ ಸದನ. ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು, ಒಂದು ದಾಖಲೆಗಳಿಟ್ಟು ಮಾತಾಡಿದ್ರೇನ್ರಿ? ಒಂದು ದಾಖಲೆ ಇಟ್ಟು ಮಾತಾಡಿದ್ರ? ಸುಮ್ಮನೆ ಮೀಡಿಯಾ ಮುಂದೆ ಮಾತಾಡೋದಲ್ಲ, ಸದನದಲ್ಲಿ ಚರ್ಚೆ ಮಾಡಿ, ಸದನದಲ್ಲಿ ದಾಖಲೆಗಳಿಟ್ಟು ಪುರಾವೆಗಳಿಟ್ಟು ತೋರಿಸಿ. ಸರ್, ನಾಳೆ CM ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಚಿತ್ತಾಪುರಕ್ಕೆ ಬರ್ತಾ ಇದ್ದಾರೆ. ನಾಳೆ ಕಲಬುರಗಿನಲ್ಲಿ, ಚಿತ್ತಾಪುರ್ನಲ್ಲಿ ಹಲವಾರು ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ಇದೆ. ಸೊ ಅದಕ್ಕೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅಧ್ಯಕ್ಷರ, ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರು ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ. ಸರ್, ಈಗ ಬಸವ ಕಲ್ಯಾಣದಲ್ಲಿ ವಚನ ವಿವಿಗೆ 25 ಎಕರೆ ಕೊಡ್ತೀನಿ ಖಾಸಗಿ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಿಂದನೇ ಮಾಡ್ಬೋದಲ್ಲ ಸರ್ ವಚನ ವಿಶ್ವವಿದ್ಯಾಲಯ? ನೋಡಿ, ನನ್ನ ಪ್ರಕಾರ ಅದ್ರ ಸಂಪೂರ್ಣವಾಗಿ ರೂಲ್ಸ್ ಇನ್ನೂ ಆಚೆ ಬಂದಿಲ್ಲ. ನಿನ್ನೆ ಬಜೆಟ್ ಪ್ಯಾರನಲ್ಲಿ PPP ಮಾಡಲ್ ಅಂತ ಬಂದಿದೆ. ಅದಕ್ಕೆ ತಪ್ಪೇನಿದೆ ಅದರಲ್ಲಿ? ಅಂದರೆ ಸರ್ಕಾರದ ಜಮೀನಲ್ಲ. ಈಗ ಎಷ್ಟೊಂದು ಯೋಜನೆಗಳು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲೇ ನಡೆಸ್ತೀವಲ್ಲ. ಸರ್ಕಾರದಿಂದ ಮಾಡಿದ್ರೆ ಒಳ್ಳೇದಂತ. ಈಗ ಸರ್ಕಾರದಿಂದಾನೇ ಅನುಭವ ಮಂಟಪ ಮಾಡ್ತಾ ಇರೋದಲ್ಲ, ಸರ್ಕಾರದಿಂದಾನೇ ವಚನ ಮಂಟಪ ನಾವು ಕಲಬುರಗಿನಲ್ಲೂ ಮಾಡ್ತಾ ಇರೋದಲ್ಲ. ಈಗ ಅದು ಇಲ್ಲಿಗಲ್ ಇರ್ಬೋದು ಅಥವಾ ತಪ್ಪೇನಿದೆ ಅಂತ ಹೇಳಿದ್ರೆ, ನ್ಯೂನತೆಗಳೇನಿದೆ ಅಂತ ಹೇಳಿದ್ರೆ ಅದನ್ನು ನಾವು ತಿದ್ಕೋಬೋದು. ತಪ್ಪಲ್ಲ ಅಂದರೆ ಲೆಟ್ ಅಸ್ ಸಿ. ಈಗ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ರೂಲ್ಸ್ ಏನಿದೆ ಅಥವಾ ಹೇಗೆ ಮಾಡ್ತಾರೆ ಅಂತ. ಅದರಲ್ಲಿ ಏನಾದರೂ ಲೋಪ ಕಂಡು ಬಂದರೆ ತಿದ್ಕೊಳ್ಳೋಣ. ಆದರೆ ಹೇಳದೆ ಅದು ಮಾಡೋದೇ ತಪ್ಪು, ಹೇಳಿ ಹಿಂಗೆ ಹೇಳಬೇಕು ಹಂಗೆ ಹೇಳಬೇಕಂದ್ರೆ ಅದು ಸರಿಯಲ್ಲ. ಲಾಸ್ಟ್ ಬಜೆಟ್ CM ಬದಲಾವಣೆ ಆಗ್ಬೋದು ಚರ್ಚೆ ಸರ್.
ಯಾರು ಹೇಳ್ತಾ ಇದ್ದಾರೆ? ಯತ್ನಾಳ್ ಅವ್ರ ಭವಿಷ್ಯ ಅವರಿಗೆ ಗೊತ್ತಿಲ್ಲ ಪಾಪ. ನೀವು ಅವ್ರು ನಮ್ಮ ಭವಿಷ್ಯ ಬರೀತಾರಲ್ರಿ. ಅವರೇ ಅವ್ರ ಪಕ್ಷದ ಹೊರಗೆ ಹೋಗ್ತಾ ಇದ್ರೆ ಅವ್ರಿಗೆ ಗೊತ್ತಿತ್ತೇನು? ಇನ್ನು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ ಅವರೆಲ್ಲ. ಯಾರಿಗಿದೆ? ಯಾರು ಹೇಳಿದ್ದು? ಅದು ತೀರ್ಮಾನ ಸಿದ್ದರಾಮಯ್ಯನವರನ್ನ ತಗೋಬೇಕು ಅಥವಾ ಹೈಕಮಾಂಡ್ ಅವರ ತಗೋಬೇಕು. ಸದ್ಯಕ್ಕೆ ಇಬ್ಬರು ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ ನನ್ಗೆ ಗೊತ್ತಿರೋ ಹಾಗೆ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರು RSS ಮೇಲೆ ಒಂದು ಮಾತಾಡಿದ್ರಿ, RSS ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಂತ. ಈಗಲೂ ಕೂಡ ನೀವು ಆ ಮಾತಿನ ಮೇಲೆ ಸ್ಟ್ಯಾಂಡ್ ಆಗಿದ್ದೀರಾ ಸರ್? ಹೌದು, ರಿಜಿಸ್ಟರ್ ಆಗಿದ್ದಾರೆ ಅವ್ರೀಗ. ಇಲ್ಲ, ಎಲ್ಲರೂ ಬಿಟ್ಟು ಪ್ರಿಯಾಂಕ್ ಖರ್ಗೆನೆ ಕೈ ತೊಳೆದು ನಮ್ಮ ಹಿಂದೆ ಬಿದ್ದಾರ ಅಂತ BJP RSS ಅವರು ಹೇಳ್ತಾ ಇದ್ದಾರೆ. ಈಗ ನೀವು ಕೇಳಿ, ಯಾರು ಬೇಡ ಅಂದಿದ್ದಾರೆ? ಯಾರ್ ಆಲ್ಸೋ ಫ್ರೀ ಟು ಆಸ್ಕ್. ನಾವು ಕೇಳ್ದಿರೋ ಪ್ರಶ್ನೆ ನೀವು ಕೇಳ್ಬೋದಲ್ಲ. ಪ್ರಾಬ್ಲಮ್ ನೀವು ಯಾಕೆ ಹೆದರ್ತಾ ಇದ್ದೀರಾ ಅಂತ ಅಷ್ಟೇ. ಇದು ಮಾಡ್ತಾ ಇದೆ ಸರ್ ಬಿಜೆಪಿ. ನೋಡಿ, BJP ಅವರಿಗೆ ಒಂದು ದೇಶ ಮತ್ತು ರಾಜ್ಯ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಾವು ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಆದಂಥ ಅನ್ಯಾಯದಿಂದನೇ ತಾನೇ ಇವತ್ತು ಇಷ್ಟೊಂದು ಸಾಲದ ಹೊರೆ ಬಂದಿರೋದು. ನಮಗೆ ಕೇಂದ್ರ ಸರ್ಕಾರದ ತೆರಿಗೆನಲ್ಲಿ ಏನು ಡೆವಲ್ಯೂಷನ್ ಆಗಬೇಕಾಗಿತ್ತು ಅದರಲ್ಲಿ ಸುಮಾರು 80,000 ಕೋಟಿ ನಮ್ಗೆ ನುಕ್ಸಾನಾಗಿದೆ. GST ತೆರಿಗೆಯಲ್ಲಿ ರ್ಯಾಷನಲೈಸೇಷನಿಂದ ಸುಮಾರು 12ರಿಂದ 14,000 ಕೋಟಿ ನಮಗೆ ನುಕ್ಸಾನಾಗಿದೆ. JJMಗೆ ಅವ್ರ ಪಾಲು 15,000 ಕೋಟಿ ರೂಪಾಯಿ ನಾವು ಕೊಟ್ಟಿರೋದು. 15ನೇ ಫೈನಾನ್ಸ್ ಕಮಿಷನ್ನಿನ ಏನು ನಮಗೆ ಪಾಲು ಬರಬೇಕಾಗಿತ್ತು 2,500 ಕೋಟಿ ರೂಪಾಯಿ ಪಂಚಾಯತಿಗೆ ಕೊಡೋದು, ಅದನ್ನು ಕೂಡ ಇವ್ರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನಾವು ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದೀವಿ, ಒಂದನೇದು. ಎರಡನೇದು, ಇವರು ಸಾಲ ಮಾಡ್ಕೊಂಡು ಇವ್ರು ನಡೆಸ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ 200 ಲಕ್ಷ ಕೋಟಿ ರೂಪಾಯಿ ಸಾಲ ಇವತ್ತು ಮೋದಿಯವ್ರು ಮಾಡಿರೋದು. ಎಷ್ಟು? 200 lakh crores. ಅಂದರೆ ಅವರು ಸಾಲ ತಗೊಂಡೇ ದೇಶ ನಡೆಸ್ತಾ ಇರೋದಾ? ಅದನ್ನು ನಡೆಸ್ಲಿಕ್ಕೆ ಅವ್ರು ಒಬ್ಬರೇ ಬೇಕಾ? ಏನಿದು ಚಿಕ್ಕ ಮಕ್ಕಳು ಈಗ ಮಾತಾಡೋದಿಲ್ಲ. ಇಂಥ ಬಾಲಶಃ ಹೇಳಿಕೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೊಡ್ತಾರೆ ಅಂದರೆ BJPಗೆ ದೇವರೇ ಕಾಪಾಡಬೇಕು. ಸರ್, ಈಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಫೋನ್ ಕದ್ದಾಲಿಕೆ ಆಗ್ತಾ ಇದೆ. CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅರೆ ದಿನ ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊತಾರಲ್ರಿ ಇವರೆಲ್ಲರೂ. ಕೇಂದ್ರ ಸಚಿವರಲ್ಲ ಅವರು, ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊತಾರಲ್ಲ. ಕೇಳ್ಕೊಳ್ಳಿ, ಇದಾಗ್ತಾ ಇದೆಯಾ ಇಲ್ಲ, ಹೌದಾ ಇಲ್ಲ ಅಂತ ತನಿಖೆ ಮಾಡಿಸ್ಲಿ, ಸಾಕ್ಷಿಗಳು ಕೊಡಲಿ. ಯಾವಾಗಲೂ ಹಿಟ್ ಆ್ಯಂಡ್ ರನ್ ಮಾಡೋದು ಅವರ ಘನತೆಗೆ ಶೋಭೆ ತರುವಂಥ ಮಾತಲ್ಲ ಅದು. ಗ್ಯಾರಂಟಿ ಯೋಜನೆಗಳ ಇಲಾಖೆಗಳ ಅನುದಾನ ಕಡಿತ ಮಾಡಿದಾರಂತಲ್ಲ ಸರ್ ಬಜೆಟ್ನಾಗ BJP ಅವರು ನೋಡಿಯಪ್ಪ, ಅವ್ರು ಮಾಡಿದ್ರೆ ಏನು ಸಾಮಾಜಿಕ ಭದ್ರತೆ ಅಥವಾ ಆರ್ಥಿಕವಾಗಿ ಸ್ಥಿರತೆ ತರುವಂಥ ಯೋಜನೆಗಳು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು. ಲಾಡ್ಲಿ ಬೆಹನ ಮಹಾರಾಷ್ಟ್ರದಲ್ಲಿ ಮಾಸ್ಟರ್ ಸ್ಟ್ರೋಕು. 10,000 ರೂಪಾಯಿ ಇವ್ರು ನೇರವಾಗಿ ಬಿಹಾರ್ನಲ್ಲಿ ಹೆಣ್ಮಕ್ಳಿಗೆ ಹಾಕ್ತಾಯಿದ್ರೆ ಅದು ಮಾಸ್ಟರ್ ಸ್ಟ್ರೋಕು. ನಾವು ಗೃಹಲಕ್ಷ್ಮಿ ಕೊಟ್ಟರೆ ಇವ್ರಿಗೆ ತ್ರಾಸು. ಈಗ ಯಾವ ಯೋಜನೆ ನಿಂತಿದೆ ಹೇಳಿ? ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಬರ್ತಾ ಇದೆ ಅಲ್ಲ, ನಿಂತಿದೆಯಾ? ಹಿಂದೆ ಖರ್ಚಾಗಲಷ್ಟು ದುಡ್ಡು ಈ ಆರ್ಥಿಕ ವರ್ಷದಲ್ಲಿ ಖರ್ಚಾಗ್ತಾ ಇದೆ. ಸುಮಾರು 4,000 ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಈ ಸರಿ. ಏನು ಸಮಸ್ಯೆ ಏನಿದೆ ಇವ್ರದ್ದು? ಅನುದಾನ ಅಂತೂ ಬರ್ತಾ ಇದೆ ಸರ್, ಸಾಕಷ್ಟು ಪೋಲ್ ಆಗ್ತಿದೆ ಅಂತ ಆರೋಪ ಇದೆ ಸರ್. ಇಲ್ಲಿ ಸ್ಪೆಷಲಿ KRIDL ಆಗಿರ್ಬೋದು. ಆಯಿತು, ತೋರಿಸಿರಿ ನೋಡಿ, ಆಯ್ತಪ್ಪ KRIDLದೆ ಅಂತ ತಿಳ್ಕೊಳ್ಳಿ ಅಥವಾ ಪಂಚಾಯತ್ ರಾಜ್ದ ಅಂತ ಇಟ್ಕೊಳ್ಳಿ. ಎಲ್ಲಿ ತೋರಿಸಿ? ಸುಮ್ಮನೆ ಎಲ್ಲೋ ಒಂದು ಅಷ್ಟು ಕಳಪೆ ನಡೆದಿರ್ಬೋದು, ಇಲ್ಲ ಅಂತಿಲ್ಲ. ಹಂಗಂತ ಪೂರಾ ವ್ಯವಸ್ಥೆನೇ ಕೆಟ್ಟೋಗಿದೆ ಅಥವಾ ಎಲ್ಲ ದುಡ್ಡು ಇವ್ರು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಸದನ ನಡೀತಾ ಇದೆ ಅಲ್ಲ, ಇಡೀ ದಾಖಲೆ ಚರ್ಚೆ ಮಾಡಿ. ಈಗ ಒಂದು ವಾರ, ಈಗ 2-3 ವಾರದ ಹಿಂದೆನೇ ಇತ್ತಲ್ರಿ ಸದನ. ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು, ಒಂದು ದಾಖಲೆಗಳಿಟ್ಟು ಮಾತಾಡಿದ್ರೇನ್ರಿ? ಒಂದು ದಾಖಲೆ ಇಟ್ಟು ಮಾತಾಡಿದ್ರ? ಸುಮ್ಮನೆ ಮೀಡಿಯಾ ಮುಂದೆ ಮಾತಾಡೋದಲ್ಲ, ಸದನದಲ್ಲಿ ಚರ್ಚೆ ಮಾಡಿ, ಸದನದಲ್ಲಿ ದಾಖಲೆಗಳಿಟ್ಟು ಪುರಾವೆಗಳಿಟ್ಟು ತೋರಿಸಿ. ಸರ್, ನಾಳೆ CM ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಚಿತ್ತಾಪುರಕ್ಕೆ ಬರ್ತಾ ಇದ್ದಾರೆ. ನಾಳೆ ಕಲಬುರಗಿನಲ್ಲಿ, ಚಿತ್ತಾಪುರ್ನಲ್ಲಿ ಹಲವಾರು ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ಇದೆ.
ಸೊ ಅದಕ್ಕೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅಧ್ಯಕ್ಷರ ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರು ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ. ಸರ್, ಈ ಬಸವ ಕಲ್ಯಾಣದಲ್ಲಿ ವಚನ ವಿವಿಗೆ 25 ಎಕರೆ ಕೊಡ್ತೀನಿ ಖಾಸಗಿ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಿಂದನೇ ಮಾಡ್ಬೋದಲ್ಲ ಸರ್ ವಚನ ವಿಶ್ವವಿದ್ಯಾಲಯ? ನೋಡಿ, ನನ್ನ ಪ್ರಕಾರ ಅದ್ರ ಸಂಪೂರ್ಣವಾಗಿ ರೂಲ್ಸ್ ಇನ್ನೂ ಆಚೆ ಬಂದಿಲ್ಲ. ನಿನ್ನೆ ಬಜೆಟ್ ಪ್ಯಾರನಲ್ಲಿ PPP ಮಾಡಲ್ ಅಂತ ಬಂದಿದೆ. ಅದಕ್ಕೆ ತಪ್ಪೇನಿದೆ ಅದರಲ್ಲಿ? ಅಂದರೆ ಸರ್ಕಾರದೇ ಜಮೀನಲ್ಲ. ಈಗ ಎಷ್ಟೊಂದು ಯೋಜನೆಗಳು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲೇ ನಡೆಸ್ತೀವಲ್ಲ. ಸರ್ಕಾರದಿಂದ ಮಾಡಿದ್ರೆ ಒಳ್ಳೇದಂತ. ಈಗ ಸರ್ಕಾರದಿಂದಾನೇ ಅನುಭವ ಮಂಟಪ ಮಾಡ್ತಾ ಇರೋದಲ್ಲ, ಸರ್ಕಾರದಿಂದಾನೇ ವಚನ ಮಂಟಪ ನಾವು ಕಲಬುರಗಿನಲ್ಲೂ ಮಾಡ್ತಾ ಇರೋದಲ್ಲ. ಈಗ ಅದು ಇಲ್ಲಿಗಲ್ ಇರ್ಬೋದು ಅಥವಾ ತಪ್ಪೇನಿದೆ ಅಂತ ಹೇಳಿದ್ರೆ, ನ್ಯೂನತೆಗಳೇನಿದೆ ಅಂತ ಹೇಳಿದ್ರೆ ಅದನ್ನು ನಾವು ತಿದ್ಕೋಬೋದು. ತಪ್ಪಲ್ಲ ಅಂದರೆ ಲೆಟಸ್ ಸಿ. ಈಗ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ರೂಲ್ಸ್ ಏನಿದೆ ಅಥವಾ ಹೇಗೆ ಮಾಡ್ತಾರೆ ಅಂತ. ಅದರಲ್ಲಿ ಏನಾದರೂ ಲೋಪ ಕಂಡು ಬಂದರೆ ತಿದ್ಕೊಳ್ಳೋಣ. ಆದರೆ ಹೇಳದೆ ಅದು ಮಾಡೋದೇ ತಪ್ಪು, ಹೇಳಿ ಹಿಂಗೆ ಹೇಳಬೇಕು ಹಂಗೆ ಹೇಳಬೇಕಂದ್ರೆ ಅದು ಸರಿಯಲ್ಲ. ಯಾರು ಹೇಳ್ತಾ ಇದ್ದಾರೆ? ಯತ್ನಾಳ್ ಅವ್ರ ಭವಿಷ್ಯ ಅವರಿಗೆ ಗೊತ್ತಿಲ್ಲ ಪಾಪ. ನೀವು ಅವ್ರು ನಮ್ಮ ಭವಿಷ್ಯ ಬರೀತಾರಲ್ರಿ. ಅವ್ರ ಪಕ್ಷದ ಹೊರಗೆ ಹೋಗ್ತಾ ಇದ್ರೆ ಅವ್ರಿಗೆ ಗೊತ್ತಿತ್ತೇನು? ಇನ್ನು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರಲ್ಲ. ಯಾರಿಗಿದೆ? ಯಾರು ಹೇಳಿದ್ದು? ಅದು ತೀರ್ಮಾನ ಸಿದ್ದರಾಮಯ್ಯನವರನ್ನ ತಗೋಬೇಕು ಅಥವಾ ಹೈಕಮಾಂಡ್ ಅವರ ತಗೋಬೇಕು. ಸದ್ಯಕ್ಕೆ ಇಬ್ಬರು ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ ನನ್ಗೆ ಗೊತ್ತಿರೋ ಹಾಗೆ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರು RSS ಮೇಲೆ ಒಂದು ಮಾತಾಡಿದ್ರಿ, RSS ರಿಜಿಸ್ಟರ್ ಆರ್ಗನೈಸೇಷನ್ ಅಂತ. ಈಗಲೂ ಕೂಡ ನೀವು ಆ ಮಾತಿನ ಮೇಲೆ ಸ್ಟ್ಯಾಂಡ್ ಆಗಿದ್ದೀರಾ ಸರ್? ಹೌದು, ರಿಜಿಸ್ಟರ್ ಆಗಿದ್ದಾರೆ ಅವ್ರೀಗ. ಇಲ್ಲ, ಎಲ್ಲರೂ ಬಿಟ್ಟು ಪ್ರಿಯಾಂಕ್ ಖರ್ಗೆನೆ ಕೈ ತೊಳೆದು ನಮ್ಮ ಹಿಂದೆ ಬಿದ್ದಾರ ಅಂತ BJP RSS ಅವರು ಹೇಳ್ತಾ ಇದ್ದಾರೆ. ಈಗ ನೀವು ಕೇಳಿ, ಯಾರು ಬೇಡ ಅಂದಿದ್ದಾರೆ? ಯು ಆರ್ ಆಲ್ಸೋ ಫ್ರೀ ಟು ಆಸ್ಕ್. ನಾವು ಕೇಳ್ದಿರೋ ಪ್ರಶ್ನೆ ನೀವು ಕೇಳ್ಬೋದಲ್ಲ. ಪ್ರಾಬ್ಲಮ್ ನೀವು ಯಾಕೆ ಹೆದರ್ತಾ ಇದ್ದೀರಾ ಅಂತ ಅಷ್ಟೇ.